ಗುಲಾಬ್ ಜಾಮೂನನ್ನು ತುಂಬ ಪರ್ಫೆಕ್ಟಾಗಿ ಮತ್ತು ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇವತ್ತು. ನಾನು ಮಾಡಿರೋ ಹಾಗೆ ಒಂದು ಸಲ ಮಾಡಿ ನೋಡಿ, ಒಂದು ಒಡೆಯೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ, ಪೂರ್ತಿಯಾಗಿ ನೋಡಿ, ಅಂದರೆ ಅರ್ಥ ಆಗುತ್ತೆ ನಿಮಗೆ. ನನಗಂತೂ ಈ ಜಾಮೂನು ತುಂಬ ಇಷ್ಟ ಆಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮನೆಯಲ್ಲಿ ನಾನು ಪದೇ ಪದೇ ಮಾಡ್ತಾ ಇರ್ತೀನಿ. ಮದುವೆ ಸಮಾರಂಭದಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ನಾನು ಇಲ್ಲಿ ಮಾಡಿದ್ದೀನಿ. ನೀವು ಒಂದ್ಸಲ ಮನೆಯಲ್ಲಿ ನಾನು ಮಾಡಿರೋ ರೆಸಿಪಿನ ಟ್ರೈ ಮಾಡಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನಾನು ಮಾಡ್ತಾ ಇರೋ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾನಿಲ್ಲಿ 200 ಗ್ರಾಮ್ ಜಾಮೂನ್ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೀನಿ. ಆದರೆ ನಾನಿಲ್ಲಿ ಪೂರ್ತಿಯಾಗಿ ಮಾಡ್ಕೊಳ್ತಾ ಇಲ್ಲ, 120 ಗ್ರಾಮ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಸ್ಮೂತಾಗಿ ಜಾಮೂನ್ ಬರಬೇಕಲ್ವಾ, ಸೊ ಅದಕ್ಕಾಗಿ ಯಾವ ಥರ ನಾವು ಅಳತೆಯನ್ನು ತಗೋಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 120 ಗ್ರಾಮ್ದು ಬೌಲ್ನ ತಗೊಂಡಿದ್ದೀನಿ. ಪೌಡರ್ 120 ಗ್ರಾಮ್ ತಗೊಳ್ತಾ ಇದ್ದೀನಿ. ನಾನು ಜಾಸ್ತಿ ಪ್ರೆಶ್ ಮಾಡ್ತಾ ಇಲ್ಲ ನೋಡಿ, ಇಲ್ಲಿ ಮೇಲ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಬೌಲ್ ತಗೊಂಡಿದ್ದೀನಿ. ಈಗ ನಾನು ಈ ಪೌಡರ್ನ ಮತ್ತೊಂದು ದೊಡ್ಡ ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು 1 ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಜಾಮೂನು ಒಡೆಯೋಲ್ಲ, ತುಂಬ ಸ್ಮೂತಾಗಿ ಬರ್ತದೆ. ಹಾಗೆ ಈ ಮೈದಾ ಹಿಟ್ಟು ಹಾಕೋದ್ರಿಂದ ನೀವು ಒಂದು 8 ದಿನ ಆದರೂ ಜಾಮೂನನ್ನು ಹಾಗೆ ಇಡ್ಬೋದು, ಕೆಡಲ್ಲ ಇದು. ಜಾಮೂನ್ ಟೇಸ್ಟಿಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ನಂತರ ನಾನಿವಾಗ ಬಿಸಿ ಮಾಡಿ ಆರಿದಂಥ ಹಾಲು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಪ್ರೆಶ್ ಮಾಡ್ಲಿಕ್ಕೆ ಹೋಗಬೇಡಿ, ಬೆರಳುಗಳಿಂದ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ಬರು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ, ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಚಪಾತಿ ಹಿಟ್ಟನ್ನು ನೀವು ಯಾವ ಥರ ರೆಡಿ ಮಾಡ್ಕೋತಿರೋ ಆ ಥರ ರೆಡಿ ಮಾಡ್ಕೊಳ್ಳಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ಮೃದುನೂ ಅಲ್ಲ, ಆ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಬೆರಳಿಂದ ಪ್ರೆಶ್ ಮಾಡ್ಕೊಳ್ಬೇಕಾಗತ್ತೆ ಅಂತ. ನೋಡಿ, ಇವಾಗ ಸ್ಮೂತಾಗಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ನಾದ್ಕೊಂಡು ಇಟ್ಕೊಂಡು ಒಂದು ಕಾಟನ್ ಬಟ್ಟೆನ ಮುಚ್ಚಿ ಇಡ್ಬೋದು, ಇಲ್ಲ ಅಂತಂದರೆ ಈ ಥರ ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ನೆನಿಲಿಕ್ಕೆ ಬಿಟ್ಟರೆ ಸಾಕು. ಆಗಲೇ ನಾನು 1 ಬೌಲು ಜಾಮೂನ್ ಪೌಡರ್ನ ತೆಗೆದುಕೊಂಡಿದ್ನಲ್ವಾ, ಇವಾಗ ಅದೇ ಬೌಲಲ್ಲಿ 2 ಬೌಲು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆಯಲ್ಲಿ 2 ಬೌಲ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಮವಾಗಿ 2 ಬೌಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಬೌಲ್ ಸಕ್ಕರೆ ಹಾಕ್ಕೊಂಡ್ರೆ 2 ಬೌಲ್ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ, ಆವಾಗ ಒಂದು ಹದಕ್ಕೆ ಬರುತ್ತೆ. ಇವಾಗ ನಾನು ಇದನ್ನು ಸ್ಟೋವ್ನಲ್ಲಿ ಇಟ್ಬಿಟ್ಟು ಕುದಿಸ್ಲಿಕ್ಕೆ ಬಿಡ್ತೀನಿ. ಸಕ್ಕರೆ ಎಲ್ಲ ಕರಗೋಗೋವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ ನೀವು ಕೇಸರಿ, ಮನೆಯಲ್ಲಿ ಕೇಸರಿ ಇದ್ದರೆ ಸ್ವಲ್ಪ ಕೇಸರಿ ಹಾಕ್ಕೊಳ್ಳಿ, ಹಾಗೆ ಏಲಕ್ಕಿ ಕೂಡ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಮ್ಮ ಮನೆಯಲ್ಲಿ ಇಲ್ಲದೆ ಇರೋದಕ್ಕೆ ನಾನು ಹಾಕ್ಕೊಳ್ತಾ ಇಲ್ಲ. ಇವಾಗ ಚೆನ್ನಾಗಿ ಕುದ್ದಿದೆ, ಇದನ್ನು ಬಂದ್ ಮಾಡಿಬಿಟ್ಟು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದೊಂದು ಹದಕ್ಕೆ ಬಂದಿದೆ. ಈ ಥರ ಎಣ್ಣೆ ಥರ ಅಂಟ್ಕೊಳ್ಬೇಕು ಕೈಗೆ. ಆಗಲೇ ನಾವು ಜಾಮೂನ್ ಹಿಟ್ಟನ್ನು 5 ನಿಮಿಷ ನೆನಿಲಿಕ್ಕೆ ಇಟ್ಟಿದ್ವಿ, ಇವಾಗ ನೆನೆದಿದೆ. ಇವಾಗ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ತುಪ್ಪ ಹಚ್ಕೊಳ್ಬೇಕು. 2 ಕೈಗೆ ತುಪ್ಪ ಹಚ್ಕೊಂಡು ಕೈಲೇ ಪ್ರೆಶ್ ಮಾಡಿ ಈ ಥರ ರೌಂಡಾಗಿ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪ ಬಳಸಿ, ಇಲ್ಲ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ನೀವು ಬಳಸ್ಕೊಳ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ, ಒಂದು ಸ್ವಲ್ಪ ಕೂಡ ಒಡೆಯದೆ ಎಷ್ಟು ಚೆನ್ನಾಗಿ ರೌಂಡ್ ಆಗಿದೆ ಅಂತ. ಈ ಥರ ನೀವು ಎಲ್ಲಿ ಒಡೆಯದ ಹಾಗೆ ಚೆನ್ನಾಗಿ ರೌಂಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಎಲ್ಲಿ ಕೂಡ ಗ್ಯಾಪ್ ಆಗಿರಬಾರ್ದು ಆ ಥರ. ನೋಡಿ ಇಲ್ಲಿ ಈ ಥರ. ಇವಾಗ ಅಷ್ಟು ಜಾಮೂನನ್ನು ಮಾಡ್ಕೊಂಡು ಇಟ್ಕೊಳ್ತೀನಿ. ಈಗ ಜಾಮೂನನ್ನು ಹಾಗೆ ಬಿಟ್ಟರೆ ಬಿರುಸಾಗ್ಬಿಡುತ್ತೆ, ಸೊ ಅದಕ್ಕಾಗಿ ನಾನು ಇದ್ರ ಮೇಲೆ ಕಾಟನ್ ಬಟ್ಟೆಯನ್ನು ಮುಚ್ತಾ ಇದ್ದೀನಿ. ನೀವು ಕೂಡ ಈ ಥರ ಕಾಟನ್ ಬಟ್ಟೆಯನ್ನು
ಮುಚ್ಚಿ. ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಕಾದಿದೆಯಲ್ಲ ಅಂತ ನೋಡಲಿಕ್ಕೆ ಸ್ವಲ್ಪ ಜಾಮೂನ್ ಹಿಟ್ಟನ್ನು ಹಾಕಿದಾಗ ಅದು ಮೇಲೆ ತೇಲ್ ಬರುತ್ತೆ. ತೇಲ್ ಬಂದಾಗ ಅದು ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ಎಣ್ಣೆ ಕಾದಿದೆ. ಇವಾಗ ಒಂದೊಂದಾಗಿ ಜಾಮೂನನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಲ್ಲ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರಂತೂ ತುಂಬ ಒಳ್ಳೆಯದು. ಒಂದು ವೇಳೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ತುಂಬ ಜಲ್ದಿ ಇದು ಕಲರ್ ಬಂದುಬಿಡುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇರೋದು. ಇವಾಗ ಸ್ಪೂನಿಂದ ನಿಧಾನವಾಗಿ ಪ್ರೆಸ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡ್ಲಿಕ್ಕೆ ಹೋಗಬೇಡಿ. ಜಾಮೂನ್ಗೆ ನಿಧಾನವಾಗಿ ಇದನ್ನು ಹೊರಳಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ 1 ನಿಮಿಷಕ್ಕೊಮ್ಮೆ ಈ ಥರ ಮಾಡ್ಕೊಳ್ಳಿ. 1 ನಿಮಿಷಕ್ಕೊಮ್ಮೆ ಈ ಥರ ಹೊರಳಿಸ್ತಾ ಸ್ಪೂನ್ನಲ್ಲಿ ಈ ಥರ ಹಾಕ್ಕೊಂಡ್ಬಿಟ್ಟು ನೀವು ಫ್ರೈ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಪೂರ್ತಿಯಾಗಿ ಬ್ರೌನ್ ಕಲರ್ನಲ್ಲಿ ಬಂದಿದೆ. ಈ ಥರ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗತ್ತೆ. ಹಾಗೆ ಪ್ರತಿಯೊಂದು ಜಾಮೂನನ್ನು ಕೂಡ ಅದೇ ಥರ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಟೋಟಲ್ ಇವಾಗ ನಂದು 120 ಗ್ರಾಮ್ನಲ್ಲಿ ಒಂದು 16 ಜಾಮೂನ್ ರೆಡಿಯಾಗಿದೆ. ಈಗ ನಾನು ಜಾಮೂನೆಲ್ಲ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ. ಜಾಮೂನು ಬಿಸಿ ಇದ್ದರೆ ಸಕ್ಕರೆ ಪಾಕ ಆರಿದಿರಬೇಕು, ಅಥವಾ ಸಕ್ಕರೆ ಪಾಕ ಬಿಸಿ ಇದ್ದರೆ ಜಾಮೂನು ಆರಿದಿರಬೇಕು. ಅಷ್ಟು ಜಾಮೂನು ಕರಿಯೋವರೆಗೂ ಜಾಮೂನೆಲ್ಲ ಆರಿಬಿಟ್ಟಿದೆ. ಸೊ ಅದಕ್ಕಾಗಿ ಬಿಸಿಯಾಗಿರುವಂಥ ಸಕ್ಕರೆ ಪಾಕದಲ್ಲಿ ನಾನು ಜಾಮೂನನ್ನು ಹಾಕಿ ನೆನೆಲಿಕ್ಕೆ ಬಿಡ್ತೀನಿ. ಇದನ್ನು 2 ತಾಸು ನೆನೆಲಿಕ್ಕೆ ಬಿಡಬೇಕು. ಇವಾಗ ನಾನು 2 ತಾಸು ನೆನೆಲಿಕ್ಕೆ ಬಿಡ್ತೀನಿ. ಆಮೇಲೆ ನೀವು ಜಾಮೂನನ್ನು ತಿನ್ಬೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.